ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೀಡ್ ಸೈಕ್ಲಿಂಗ್ ಬಗ್ಗೆ ಹೇಳತ್ತೀನಿ. ಇಫ್ ನೀವೇನಾರ ನ್ಯಾಚುರಲ್ ಆಗಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಇಲ್ಲಿ ನಾನು ಸೀಡ್ ಸೈಕ್ಲಿಂಗ್ ಅಂದರೆ ಏನು, ಇದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ಬೆನಿಫಿಟ್ ಬಗ್ಗೆ ಹೇಳತ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಫರ್ಟಿಲಿಟಿ ಬೂಸ್ಟಿಂಗ್ ಕಟ್ಲೆಟ್ ಯಾವ ಥರ ಮಾಡೋದು ಅಂತ ನಾನು ಹೇಳೀನಿ. ಸೊ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೆ ವಿಡಿಯೋನ ನೋಡಿರಿ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ ಆರ್ ಇನ್ಫರ್ಟಿಲಿಟಿ ಪ್ರಾಬ್ಲಮಿಂದ ಸಫರ್ ಆಗತ್ತೀರಿ, ಅದಕ್ಕೆ ರೀಸನ್ ಏನು ಮತ್ತು ಯಾವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು, ಏನೆಲ್ಲ ಸಿಮ್ಟಮ್ಸ್ ಇರ್ತಾವೆ ಅಂತ ನಾನು ಡೀಟೇಲ್ ಆಗಿ ಲಾಸ್ಟ್ ವೀಡಿಯೋದಾಗ ಹೇಳೀನಿ. ಸೊ ನಿಮಗೇನಾರ ಆ ವಿಡಿಯೋ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಆ್ಯಂಡ್ ಇನ್ನೊಂದು ವಿಡಿಯೋ ಕೂಡ ಮಾಡೀನಿ, ಅದು ಹರ್ಬಲ್ ಡ್ರಿಂಕ್ಸಿಂದ ಯಾವ ಥರ ಕಂಟ್ರೋಲ್ ಮಾಡೋದು ಅಂತಂದು ಎರಡೂ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ನೀವು ಹೋಗಿ ಅದನ್ನು ಚೆಕ್ ಮಾಡ್ಕೋಬೋದು. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಕ್ಸಾಕ್ಟ್ಲಿ ಸೀಡ್ ಸೈಕ್ಲಿಂಗ್ ಅಂದರೆ ಏನು? ಸೀಡ್ ಸೈಕ್ಲಿಂಗ್ ಅಂದ್ರೆ ಸ್ಪೆಸಿಫಿಕ್ ಸೀಡಿಂದ ನ್ಯಾಚುರಲ್ ಆಗಿ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋದು ಎಟ್ ಡಿಫ್ರೆಂಟ್ ಫೇಸ್ ಆಫ್ ಅವರ್ ಮೆನ್ಸ್ಟ್ರುವಲ್ ಸೈಕಲ್. ಅಂದರೆ ನಮ್ಮ ಮಾಸಿಕ ಚಕ್ರದ ಡಿಫ್ರೆಂಟ್ ಹಂತದೊಳಗೆ ನಾವು ಯಾವ್ಯಾವೆಲ್ಲ ಸೀಡ್ಸನ್ನು ತೊಗೊಳೋದ್ರಿಂದ ಅದು ಕಂಟ್ರೋಲಿಗೆ ಬರುತ್ತೆ, ಅಂದ್ರೆ ಬ್ಯಾಲೆನ್ಸ್ ಆಕೈತಿ ಅಂತ ಹೇಳೋದನ್ನು ಸೀಡ್ ಸೈಕ್ಲಿಂಗ್ ಅಂತ ಕರಿತೀವಿ. ಬಿಕಾಸ್ ಇವೆಲ್ಲ ಸೀಡ್ಸ್ ಒಳಗೆ ನ್ಯೂಟ್ರಿಯೆಂಟ್ ಇರುತ್ತೆ. ಸೊ ಇದು ಹಾರ್ಮೋನ್ ಪ್ರೊಡಕ್ಷನ್ ಮತ್ತು ರೆಗ್ಯುಲೇಷನಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ಇದನ್ನು ಯಾವಾಗ ತೊಗೋಬೇಕಂದ್ರೆ ಫೊಲಿಕ್ಯುಲರ್ ಫೇಸ್ ಆ್ಯಂಡ್ ಲ್ಯೂಟಿಯಲ್ ಫೇಸ್ ಅಂತ ಇರುತ್ತೆ. ಫೊಲಿಕ್ಯುಲರ್ ಫೇಸ್ ಅಂದರೆ ಡೇ 1ಇಂದ 14th ಡೇವರೆಗೂ ನಾವು ಫೊಲಿಕ್ಯುಲರ್ ಫೇಸ್ ಅಂತೀವಿ. ಲ್ಯೂಟಿಯಲ್ ಫೇಸ್ ಅಂದರೆ ಆಫ್ಟರ್ 15th ಡೇಯಿಂದ ಮೆನ್ಸ್ಟ್ರುಯೇಷನ್ ಆಗುವವರೆಗೂ ನಾವು ಅದನ್ನು ಲ್ಯೂಟಿಯಲ್ ಫೇಸ್ ಅಂತ ಕರಿತೀವಿ. ಫೊಲಿಕ್ಯುಲರ್ ಫೇಸ್ ಅಂದರೆ ಡೇ 1ಇಂದ 14th ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಬಾಡಿ ಒಳಗೆ ಓವ್ಯೂಷನ್ನಿಗೆ ಪ್ರಿಪೇರ್ ಆಗಿರ್ತೈತಿ. ಸೊ ಆವಾಗ ನಾವು 1-2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ ಮತ್ತು ಪಂಪ್ಕಿನ್ ಸೀಡನ್ನು ತೊಗೋಬೇಕು. ಫ್ಲ್ಯಾಕ್ಸ್ ಅಂದರೆ ಅಗಸೆ ಬೀಜ, ಪಂಪ್ಕಿನ್ ಸೀಡ್ ಅಂದರೆ ಕುಂಬಳಕಾಯಿದು. ಸೊ ಇದನ್ನು ತೊಗೊಳೋದ್ರಿಂದ ಅಂದರೆ ಫ್ಲ್ಯಾಕ್ಸ್ ಸೀಡ್ ತೊಗೊಳೋದ್ರಿಂದ ಫ್ಲ್ಯಾಕ್ಸ್ ಸೀಡ್ ಒಳಗಿರುವಂಥ ರಿಚ್ ಲಿಗ್ಯಾಮೆಂಟ್ ಇರುತ್ತೆ, ಇದು ಈಸ್ಟ್ರೋಜನ್ ಲೆವೆಲ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪಂಪ್ಕಿನ್ ಸೀಡ್ಸ್ ನಮಗೆ ಜಿಂಕ್ನ ಪ್ರೊವೈಡ್ ಮಾಡುತ್ತೆ, ಇದು ಓವರ್ ಆಲ್ ಹೆಲ್ತಿಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಹೇಳಿದ್ನಲ್ಲ ಲ್ಯೂಟಿಯಲ್ ಫೇಸ್ ಅಂದರೆ 15th ಡೇಯಿಂದ ಮೆನ್ಸ್ಟ್ರುಯೇಷನ್ ಆಗುವವರೆಗೂ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲೇ ಸೀಡ್ಸ್ನ ಚೇಂಜ್ ಮಾಡ್ತೀವಿ. ಅಂದರೆ ಸನ್ಫ್ಲವರ್ ಸೀಡ್ ಮತ್ತು ಸೆಸ್ಮೆ ಅಂದರೆ ಎಳ್ಳನ್ನು ತೊಗೋತೀವಿ. ಇದನ್ನು 2 ಸ್ಪೂನಷ್ಟು ತೊಗೋಬೇಕು. ಇವು ಸೀಡ್ಸ್ ಒಳಗೆ ಹೈ ವಿಟಾಮಿನ್ ಇ ಇರುತ್ತೆ ಮತ್ತು ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಇವು ಪ್ರೊಜೆಸ್ಟಿರಾನ್ ಪ್ರೊಡಕ್ಷನ್ ಮಾಡೋಕೆ ಓವರ್ ಆಲ್ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋಕೆ ನಮಗೆ ಹೆಲ್ಪ್ ಮಾಡ್ತಾವೆ. ಇವೆಲ್ಲ ಮಿಕ್ಸ್ಡ್ ಸೀಡ್ನ ಡೈಲಿ ಡಯಟಿಗೆ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ರಿ. ಅಂದ್ರೆ ಎಗಟ್ ಆಗಿರ್ಬೋದು, ಸ್ಮೂತಿ ಆ್ಯಂಡ್ ಮಾರ್ನಿಂಗ್ ಓಟ್ ಮೀಲಿಗೆ 1 ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳೋದ್ರಿಂದ ಸಿಂಪಲ್ ಡಿಲಿಷಿಯಸ್ ಆಗಿರುತ್ತೆ ಆ್ಯಂಡ್ ವೆರಿ ಬೆನಿಫಿಷಿಯಲ್ ಕೂಡ ಆಗಿರ್ತೈತಿ. ಆ್ಯಂಡ್ ನೆಕ್ಸ್ಟ್ ಬಂದು ಬೆನಿಫಿಟ್ಸ್ ನೋಡೋಣಂತ. ಫಸ್ಟ್ ಒನ್ ಬಂದು ಹಾರ್ಮೋನ್ ಬ್ಯಾಲೆನ್ಸ್. ಎಷ್ಟೋ ಜನರು ಇರ್ರೆಗ್ಯುಲರ್ ಪೀರಿಯಡ್ಸಿಂದ ಸಫರ್ ಆಗಿರ್ತಾರೆ. ಸೊ ಈ ಸೀಡ್ ಸೈಕ್ಲಿಂಗ್ ರೆಗ್ಯುಲರ್ ಪೀರಿಯಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಎನರ್ಜಿ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ, ಅಂದ್ರೆ ಹಾರ್ಮೋನ್ ಲೆವೆಲ್ ಬ್ಯಾಲೆನ್ಸ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಈವನ್ ನಮ್ಮ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಕೂಡ ನಮ್ಮ ಎನರ್ಜಿ ಸ್ಟೇಬಲ್ ಆಗಿರೋಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಬೆಟರ್ ಸ್ಕಿನ್ ಹೆಲ್ತ್. ಅಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗೋದ್ರಿಂದ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗ್ತೈತಿ. ಅಂದ್ರೆ ಆ್ಯಕ್ನೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಆಯ್ಲಿ ಸ್ಕಿನ್ ಸಚ್ ಆಸ್ ಸ್ಕಿನ್ ಇಶ್ಯೂಸ್ ಏನಿರ್ತೈತಿ ಅದು ಹೆಲ್ದಿ ಆಗಿರುತ್ತೆ. ಆ್ಯಂಡ್ ಫೋರ್ತ್ ಒನ್ ಎನ್ಹಾನ್ಸ್ ದ ಮೂಡ್. ಹಾರ್ಮೋನ್ ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಮೂಡ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಇಷ್ಟಿಷ್ಟ ಎಮೋಷ್ನಲ್ ಆಗ್ತಿರ್ತೀವಿ, ಅದು ಕೂಡ ನಮಗೆ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಫರ್ಟಿಲಿಟಿ ಬೂಸ್ಟಿಂಗ್ ಕಟ್ಲೆಟ್ನ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲೇ ಪಂಪ್ಕಿನ್ ಸೀಡ್, ಸನ್ಫ್ಲವರ್ ಸೀಡ್, ಡೇಟ್ಸ್, ಫೆನಲ್ ಸೀಡ್ಸ್ ಅಂದರೆ ಸೋಂಪು, ಹನಿ ಮತ್ತು ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಏಲಕ್ಕಿನ ತೊಗೊಳತ್ತೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ರೀಪ್ರೊಡಕ್ಟಿವ್ ಹೆಲ್ತಿಗೆ ಸಪೋರ್ಟ್ ಮಾಡ್ತಾವೆ. ಫೆನಲ್ ಸೀಡ್ಸ್ದಾಗ ಫೈಟೋಇಸ್ಟ್ರೋಜನ್ ಇರುತ್ತೆ ಮತ್ತು ಇದು ಹಾರ್ಮೋನ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದ್ರಾಗ ಆ್ಯಂಟಿ ಇನ್ಫ್ಲಾಮೇಟ್ರಿ ಪ್ರಾಪರ್ಟಿ ಇರೋದ್ರಿಂದ ಇದು ಓವರ್ ಆಲ್ ರೀಪ್ರೊಡಕ್ಟಿವ್ ಫಂಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಈವನ್ ಏಲಕ್ಕಿ ಒಳಗೂ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಇದು ಕೂಡ ಹಾರ್ಮೋನ್ ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ನಾವಿಲ್ಲಿ ಶುಗರ್ ಫ್ರೀ ಇರುವಂಥ ಡಾರ್ಕ್ ಚಾಕ್ಲೇಟ್ ತೊಗೊಳತ್ತೀವಿ. ಇದ್ರದ್ದು ಅಡ್ವಾಂಟೇಜಸ್ ಏನೇನಂದ್ರೆ ಇದ್ರೊಳಗೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇರ್ತೈತಿ ಮತ್ತು ಹಾರ್ಟ್ ಹೆಲ್ತಿಗೆ ಹೆಲ್ಪ್ ಮಾಡ್ತೈತಿ ಮತ್ತು ಬ್ರೈನ್ ಫಂಕ್ಷನ್ನ ಇಂಪ್ರೂವ್ ಮಾಡ್ತೈತಿ. ಇನ್ನೊಂದು ಮೂಡ್ ಎನ್ಹಾನ್ಸ್ಮೆಂಟ್ ಮಾಡ್ತೈತಿ ಮತ್ತು ಬ್ಲಡ್ ಶುಗರ್ನು ಕೂಡ ರೆಗ್ಯುಲೇಷನ್ ಮಾಡ್ತೈತಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇದ್ರೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಮಿನರಲ್ಸ್ ಇರುತ್ತೆ. ಸೊ ಇದು ನಮಗೆ ರೀಪ್ರೊಡಕ್ಟಿವ್ ಹೆಲ್ತಿಗೆ ಸಪೋರ್ಟ್ ಮಾಡ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಕೂಡ ಇದು ಹೆಲ್ಪ್ ಆಕೈತಿ. ಆ್ಯಂಡ್ ನೆಕ್ಸ್ಟ್ ಒಂದು ಪ್ಯಾನ್ಗೆ
ಒಂದು ಕಪ್ಗಿನ ಒಂದು ಚೂರು ಕಡಿಮೆ ಅಂದರೆ 1/4 ಅಂತಾರಲ್ಲ ಅಷ್ಟು ಫ್ಲ್ಯಾಕ್ಸ್ ಸೀಡ್ ತೊಗೊಳತ್ತೀವಿ. ಸೇಮ್ ಅದರಷ್ಟು ಪಂಪ್ಕಿನ್ ಸೀಡ್ಸ್ನ ತೊಗೋಬೇಕು. ನೆಕ್ಸ್ಟ್ 2 to 3 ಸ್ಪೂನಷ್ಟು ಸೋಂಪು ಕಾಳು ಮತ್ತು 4 ರಿಂದ 5 ಏಲಕ್ಕಿನ ತೊಗೋಬೇಕು. ಇದನ್ನು ನೀಟಾಗಿ ಲೋ ಫ್ಲೇಮ್ದಾಗ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಫ್ರೈ ಆಗಿರೋದೆಲ್ಲನೂ ಸ್ವಲ್ಪ ಹೊತ್ತು ಕೂಲ್ ಮಾಡೋಕ್ಕೆ ಬಿಡ್ರಿ. ಕೂಲ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಬೀಜನ ತೆಗೆದಿಟ್ಕೊಂಡಿರುವಂಥ ಖರ್ಜೂರನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಸಣ್ಣಗೆ ಪೌಡ್ರ್ ಆಗೋವರೆಗೂ ಮಿಕ್ಸಿಗೆ ಹಾಕೋಬೇಕು. ಇಲ್ಲಿ 2 ರಿಂದ 3 ಸ್ಪೂನಷ್ಟು ಹನಿನ ಆ್ಯಡ್ ಮಾಡ್ಕೊಳ್ರಿ. ಮತ್ತು ಇದನ್ನು ಮಿಕ್ಸ್ ಮಾಡಬೇಕು. ಇದಾದಮೇಲೆ ಇದನ್ನು ನೀಟಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೊಗೊಂಡು ಕೇಕ್ ಥರ ರೆಡಿ ಮಾಡ್ಕೊಳ್ರಿ. ಇಲ್ಲಿ ನಾನು ಸ್ಕ್ವೇರ್ ಮಾಡ್ಕೊಂಡಿನಿ, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊರಿ. ನೆಕ್ಸ್ಟ್ ಇದನ್ನು ಡಾರ್ಕ್ ಚಾಕ್ಲೇಟ್ನ ನಾವು ತುರ್ಕೊಂಡಿವಿ. ಇದನ್ನು ಅದ್ರ ಮೇಲೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಕಟ್ ಮಾಡಬೇಕು. ನೆಕ್ಸ್ಟ್ ಇವನ್ನ ಸ್ಮಾಲ್ ಪೀಸಸ್ ಮಾಡ್ಕೊಂಡ್ಮೇಲೆ ಇವನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ ಒಳಗೆ ಇಟ್ಕೊರಿ. 10 to 15 ಡೇಸ್ ಬರುತ್ತೆ. ಸೊ ಇದನ್ನು ಡೈಲಿ ಒಂದೊಂದು ತಿನ್ನೋದ್ರಿಂದ ನಾನು ಆವಾಗಲೇ ಹೇಳಿದ್ನಲ್ಲ, ಓವರ್ ಆಲ್ ಬೆನಿಫಿಟ್ಸ್ ನಿಮ್ಗೆ ಸಿಗ್ತೈತಿ. ಹ್ಯಾವ್ ಇಟ್ ಟೇಸ್ಟಿ ಆ್ಯಂಡ್ ನ್ಯೂಟ್ರಿಷಿಯಸ್ ಫರ್ಟಿಲಿಟಿ ಬೂಸ್ಟಿಂಗ್ ಕಟ್ಲೆಟ್. ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ, ನಿಮಗಿದು ಹೆಲ್ಪ್ಫುಲ್ ಆಗಿದ್ರೆ ಮರೀದ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡ್ಕೊಳ್ರಿ. ಅಂದರೆ ನನ್ನ ಎಲ್ಲ ನ್ಯೂ ವೀಡಿಯೋಸು ನಿಮ್ಗೆ ಅಪ್ಡೇಟ್ ಆಗುತ್ತೆ. ನೀವು ಆಲ್ರೆಡಿ ಈ ಕಟ್ಲೆಟ್ ಟ್ರೈ ಮಾಡಿದ್ರೆ ಮತ್ತು ಸೀಡ್ ಸೈಕ್ಲಿಂಗ್ ಬಿಫೋರ್ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ವಿ ವಿಲ್ ಸಿ ಯು ಇನ್ ಅ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.